ಯದಾ ಯದಾ ಹಿ ಧರ್ಮಶ್ಯ ಜ್ಞಾನೀರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆಯಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯ ಅತ್ಯಾಚಾರ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ದಾನಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಯಾವುದೋ ಒಂದು ರೂಪದಲ್ಲಿ ದೇವರು ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡಿಯೋರ ಕಲಿಯುಗ, ತಲೆ ಕಡಿಯೋರ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂದಿ ಅಂತ ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷೆ ಬೇಡ್ತೀವಲ್ಲ, ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಬಣ್ಣ ಬಣ್ಣದ ಮಾತುಗಳು ಹೇಳ್ತೇವೆ, ತಿನ್ನ ಕಣ್ಣ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಿತ್ತು ಅಂದ್ರೆ ಮಗ್ಲಾಗ ಮನ್ಕೊಳಕ್ ಒಂದು ಹೆಣ್ಣು ಕೊಡ್ತೀವಿ. ಹಂಗಾರೆ ಮಾಡಿ ಮಾಡ್ತಿರ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಕೊಂತೇವೆ, ಗಮ್ಮಸ್ಕೊಳಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಭಕ್ತಲ್ಲಿರೋಂಗ್ ಹೇಳಲ್ಲ. ಯಾಕಂದ್ರೆ ಎಲ್ಲಾರು ಬಿಜಿ. ನಮಗೆ ತೊಳ್ಕೊಳಕ್ ಬರ್ಸ್ತೀನಿ, ಊರ್ದಲ್ಲಿ ತೊಳಿನ್ರಿ ಫಾ ಅನ್ನೋರು ನೀವು ಬದಲಾಗಲ್ಲ. ಬದಲಾಗೋದಿಕ್ಕ ನಮ್ಮಂತವ್ರು ಬೇಡಂಗೋ ಇಲ್ಲ. ಯಾಕಂದ್ರ ನೀವಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ಒಬ್ಬ ರೈತ ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ಒಬ್ಬ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ಒಬ್ಬ ಪಾನ್ ಶಾಪ್ ಆಗ್ತಾನು, ಬೆಳಕಾಗೋದ್ರೊಳಗೆ 100 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸ್ಲಿನ ನಂಬ್ಕೊಂಡು ಚುನಾವಣೆಯಲ್ಲಿ ಹೋಟ್ಗೆ 500,000 ಹಚ್ಚಿದೀವಲ್ಲ, ಹ್ಯಾಂಗ್ ತೆಗಿಬೇಕ್ರಪ್ಪ, ಹ್ಯಾಂಗ್ ತೆಗಿಬೇಕು? ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ದೀವಿ ಅಂದಮೇಲೆ ನಿಮ್ಮ ತಲೆ ಮೇಲೆ ತೆಗಿಬೇಕು. ತಲೆ ಹೊಡೆದಾದ್ರೂ ತೆಗಿತೇವೆ, ತಲೆ ಕಡ್ದಾದ್ರೂ ತೆಗಿತೇವೆ. ಒಟ್ಟಾರ ಹಿಂದೆ ಬಿದ್ದಿರೋ ಬೋಕ್ ಮುಸ್ಕೋತೀವಿ ಅಷ್ಟ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ಯಾರ ನಮ್ಮಪ್ಪ ಮುಸ್ತಾನ. ನಾ ಮಾತಾಡೋದು ಸ್ವಲ್ಪ ಬೇರೆ ಅನ್ನಿಸ್ತೈತಿ, ಆದ್ರ ಅದು ಯಾವತ್ತಿದ್ರು ಕಾರಣ ಇರ್ತೈತೆ. ರಾಕಬೇಕ ಸೊಕ್ಕಿನಾಗ ದೊಡ್ಡವ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಶ್ರೀಕಾಂತ್ ಗೌಡ, ರೊಕ್ಕ ರೊಕ್ಕ ರೊಕ್ಕದಾಗ ದೊಡ್ಡವ ಶ್ರೀಕಾಂತ್ ಗೌಡ. ಜಯನ್ನೇ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ. ಅಲ್ಲ, ಈ ನಮ್ಮ ಮಗ ಗೌರಿ ಬೇಲಿ ಹಾಳಾಗೋಗೇನಂತನ್ರಿ ನಾನು. ಅಲ್ಲ ಮಗ ಒಟ್ಟು ಟೈಮ್ ಸೆನ್ಸ್ ಅನ್ನೋದೇ ಗೊತ್ತಿಲ್ಲ. ಬರಲಿ ಮಗ ಇವತ್ತು
ಆ ಮಗನ ಉಲ್ಟಾ ದಾರಿನ ಕಂಬ ಏರಿಸ್ತೀನಿ. ಒಬ್ಬ ಸಿಕ್ಕಂತ ಬಡಿತೀರಿ. ಬರ್ರಿ ಗೌಡ್ರ ಮನೆಗೆ ಇಲ್ಲಿ ಬರ್ರಿ, ಸಣ್ಣ ಬರ್ರಿ ಬರ್ರಿ ಗೌಡ್ರ. ಏನಾಯ್ತ್ಲಿ? ಅವ ಬಡಿಯಾಕತ್ತಾನ್ರಿ. ಯಾವಲೆ ಅವ? ಅವ ದರಿಮ್ಯಾರಿ. ಯಾಕ ಅವನ ಸಣ್ಣ ಕಡಿಯಾಕತ್ತೇನೆ? ನಮ್ಮ ದನಗಳೇನ ಹರ್ಕೊಂಡಾವತ್ರಿ. ಹರ್ಕೊಂಡೋಗಿ ಅವ್ರ ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟಾವತ್ರಿ. ಅದೇನು ದೊಡ್ಡ ವಿಷಯ ಬಿಡ್ಲೆ. ಗೌಡ್ರ ಊರ್ ಹೊತ್ತು ಮೇಯ್ತಾರಂತ, ಗೌಡ್ರದ ನಾಟು ಮಂದಿ ಹೊಲ ಹೊತ್ತು ಮೇಯ್ತಾವು. ಬಾಯಿಗೆ ಬಂದಂಗೆ ಬೈತಾನ್ರಿ. ಏನಂದ್ಲಿ ಆ ಮಗ? ಏ ಹುಚ್ಚು ನನ್ನ ಮಗನ, ಏ ಪೆಪ್ಪರ್ ನನ್ನ ಮಗನ, ಏ ಕೋಡಂದ್ರೆ ಒಂದು ಗಡ್ಡಿಗೆ ಹಿಂಗೆ ನನಗೆ ಬೈತಾನ್ರಿ ಅವ. ನೋಡ್ ಗೌರ್ಯ, ನಿನ್ನ ಚಟ ನನಗೆ ಗೊತ್ತಿಲ್ಲನ. ನೋಡ್ರಿ ಗೌಡ್ರ, ಸ್ವಲ್ಪ ಬೇಯು ತಿಂಡಾಗಿದ್ರೆ ನಿಮ್ಗೆ ಹೇಳಿ ಬೇಯ್ತಂತ ಬೇ, ಆದ್ರೆ ಮಂದಿ ಹೆಸ್ರು ಹೇಳಿ ಗುಮ್ಮಕ್ಕೆ ಹೋಗ್ಬೇಡ ಅಂತ. ಅದಕ್ಕಂದ್ರಿ ಅವ. ಅದಕ್ಕೆ ನೀ ಏನಂದಿ? ಅದಕ್ಕೆ ಅವ ಏನಂದ್ ಗೊತ್ತೇನ್ರಿ? ಆ, ನಿನ್ನ ತಿಂಡಿ ಏನು ನನಗತ್ತಾನ್ರಿ ಅವ. ನನ್ನ ತಿಂಡಿ ಏನಿಲ್ಲ, ನನ್ನ ತಿಂಡಿ ಮುಗಿದೈತಿ. ನಿನಗೆ ಏನಾರ ತಿಂಡಿ ಇತ್ತಂದ್ರ ಬಾ ನಮ್ಮ ಗೌಡಪ್ಪನ ಮನೆಗೆ ಅಂತ ಹೇಳಿ ಬಂದನ್ರಿ ಅವ. ಅಲ್ಲಲ್ಲಿ ಹಾದ್ಯಾಗಿನ ಜಗಳ ಹಾದ್ಯಾಗ ಬಗೆಹರಿಸಿ ಬರ್ಲಕ್ಕೆ ಬರಂಗಿಲ್ಲನ. ಅಂದ್ರೆ ಹಾದ್ಯಾಗಿನ ದೆವ್ವ ತಂದು ಮನ್ಯಾಗ ಹೋಗ್ಸೋಣಂಗಾಯ್ತು ನೀನು. ಹೌದಾ ಗಂಗಣ್ಣ, ನಾವೊಬ್ಬ ಗುಮ್ಮಿಸ್ಕೊಲೇನ. ಬರ್ತಾನ ಬರೆದು ಹಿಡಿದು ನಿನ್ನು ಗುಮ್ಮತಾನ ಗುಮ್ಸ್ಕೋರಿ. ಅಲ್ಲಲ್ಲಿ ದಿಣ್ಣ ರೇಷನ್ ಅಂಗಡಿ ಮುಂದೆ ನಿಂತ ಅಕ್ಕಿ ತಿನ್ನೋಂಗ ಇಟ್ಟು ಸೊಕ್ಕಿರ್ಬೇಕಾದ್ರ ದಿಣ್ಣ ಸೋನಾ ಮುಸ್ರಿ ಮಮ್ಮ ತಿನ್ನವ್ರು ನಾವು. ನಮಗೆ ಎಷ್ಟು ಇರಬೇಡ. ಬರ್ಲ ಮಗ, ಇವತ್ತು ಆ ಮಗಗೆ ತಕ್ಕ ಉತ್ತರ ನಾ ಕೊಡ್ತೀನಿ. ನೀ ಬರಬೇಕು. ಧರ್ಮಾಪುರದ ಧರ್ಮಣ್ಣನವರು ಮತ್ತೇನೋ ಈ ಬಡವನ ಮನೆ ಮುಂಬಗಲೂರು ಬಂದಿದ್ದಿಲ್ಲ ನಿಮ್ಮ ಸವಾರಿ. ಯಾಕಂದ್ರೆ ಊರಲ್ಲಿ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ. ಈ ಬಡವನ ಮನೆ ಮುಂಬಾಗಿಲು ತುಳಿಬೇಕಾದ್ರೆ ಎಲ್ಲಾದರೂ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಿತ್ಯನೋ ಅಂತ ಕೇಳಿದೆ. ಹೋಗ್ಲಿ, ಬಂದ ಕಾರಣ ಐತ್ರಿ ಅಪ್ಪ. ನಿನ್ನೆ ನಿಮ್ಮ ಆಳುಗಳು ನಮ್ಮ ಕಬ್ಬಿನ ಒಳಗೆ ದನ ಹೋಗಿಸಿ ಇದ್ದ ಕಬ್ಬೆಲ್ಲ ತೆಳಗೆ ಕೆಡವಿ ಬಾದ ಮಾಡಿಬಿಟ್ಟವ್ರಿ ಅಪ್ಪ. ಏ ಗೌರ್ಯ, ಅಲ್ಲಲ್ಲಿ ಆಳುಗಳು ಹೇಳಕ್ಕೆ ಬರಂಗಿಲ್ಲನ. ದನ ಹೋಗಿಸಿ ಧರ್ಮಣ ಕಬ್ಬೆಲ್ಲ ಬಾದ ಮಾಡ್ಯಾರಂತ. ನಿಮ್ಮದ ತಪ್ಪೈತ್ರಿ ಅದು. ಏನು ಮಾತಾಡ್ತಿಲ್ಲ? ಮೊನ್ನೆ ಇಲೆಕ್ಷನ್ದಾಗ ಉಳಿದು ಒಟ್ಟು ಸರಿ ಓದು ತೋಟದ ಮನ್ಯಾಗ ಇಟ್ಟು ಬಿಟ್ರೆ ಆಳುಗಳು ಒಟ್ಟು ಕುಡ್ದು ಅಲ್ಲಿ ಮಕ್ಕೊಂಡ್ಬಿಟ್ಟಾವು. ನೋಡಿ ಧರ್ಮಣ್ಣ, ನನ್ನ ಆಳುಗಳೇನ ತಿಳಿದೋ ತಪ್ಪು ಮಾಡ್ಯಾರ. ಆಯ್ತು, ಆಳುಗಳು ಹೇಳ್ತೀನಿ, ನಾಳೆಗೆ ನೀನು ಹೊಲದಾಗ ಹೊಗ್ಗಿಸ್ಬೇಡ ಅಂತ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತು? ನಾಳೆಯಿಂದ ನಮ್ಮ ತೋಟದಾಗ ಹೋಗಿಸಂಗಿಲ್ಲ, ಬ್ಯಾರೆದವ್ರ ತೋಟದಾಗೆಲ್ಲ ಹೋಗಿಸಿ ಹಾಳು ಮಾಡ್ತೀನಿ ಅಂತ ಹೇಳ್ತೀರಿ? ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತಿನ ಅರ್ಥ? ಈ ಊರ ಮಾಲಿಕ್ ಗೌಡ ಶ್ರೀಕಾಂತ್ ಗೌಡ ತಪ್ಪಡೆಲ್ಲ ಪಂಚಾಯತಿ ಸೇರಿಸಿ ದಂಡ ಹಾಕ್ಬೇಕು ಲೆಕ್ಕ ಆಗ್ಲಿ, ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಎಂಬುದು ನಿಮ್ಮಂತವರ ತರ್ಪಿನೇ ಐತಲ್ಲ ಗೌಡ್ರ. ಕಾನೂನು ಕಚೇರಿ ಅಂತ ಹೋದ್ರ ಅಲ್ಲೇ ಕತ್ತಿಗಳ ಸಹಿತ ಬಾಳೆ ಮಾಡಕ್ಕಾಗುದಿಲ್ರಿ ಅಪ್ಪ. ನಿಮ್ಮ ಮಣಿತನ ಎಂಥದ್ದು? ಸುತ್ತಲೂ 40 ಹಳ್ಳಿಗೂ ಬೇಕಾದಂಥ ಮಣಿತನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಎಂಥವ್ರಿ? ಬಹಳ ಒಳ್ಳೆಯ ಗುಣದವ್ರಿ ಅಪ್ಪ. ನಮ್ಮಂಥ ಬಡವರಿಗೆ ಏನಾದರೂ ಕಷ್ಟ ಐತ್ರಿ ಅಪ್ಪ ಅಂತ ನಿಮ್ಮ ಮನೆ ಬಾಗಿಲವರೆಗೆ ಬಂದ್ರೆ ನಾವೆಲ್ಲ ತಮ್ಮ ಹೊಟ್ಟಿ ಮಕ್ಕಳಂತ ತಿಳಿದು ನಮಗೆ ಬಂದಿರುವ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹರಿಸ್ತಿದ್ರಿ ಅಪ್ಪ. ಅದಕ್ಕಾಗಿ ಅವ್ರ ಗುಣನ ನಿಮ್ಮಲ್ಲಿ ಐತಿ ಅಂತ ತಿಳಿದ ನಮಗೆ ಭಾಳ ನುಕ್ಸಾನ ಆಗೈತ್ರಿ, ಪರಿಹಾರ ಕೊಡ್ರಿ ಅಪ್ಪ ಅಂತ ನಿಮಗೆ ಕೈ ಮುಗಿದು ಕೇಳ್ತೇನೆ ರೀ. ನೋಡು ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಎಲ್ಲ ಹುಸುಳಿ ಮಕ್ಕಳವ್ರು ಅಲ್ರಿ. ನಮ್ಮ ಹೊಟ್ಟಿಲೇ ಹುಟ್ಟಿದ್ದ ನಮ್ಮ ಅನ್ಕೊಳಂಗಿಲ್ಲ. ಇನ್ನು ಊರಿಗೆ ಹುಟ್ಟಿದ್ದೆಲ್ಲ ನಮ್ಮ ಅನ್ಕೊಂಡ್ರೆ ನಾಳೆ ಹಸುಳಿಗೆ ಬಾಳ್ಕಂದ್ರೆ ಯಾರು ಕೊಡ್ತಾರೆ? ನೋಡ್ರ, ನಿಮ್ಮ ಮಕ್ಕಳು ಅಲ್ಲ ಅಂತ ಮಾತ್ರ ತಿಳ್ಕೊಳಕ. ನೀವು ಅಕಸ್ಮಾತ್ ನಮ್ಮ ಮಕ್ಕಳಂತ ತಿಳ್ಕೊಂಡ್ರು ನಾವೇನು ನಿಮ್ಮ ಆಸ್ತಿ ಒಳಗೆ ಭಾಗ ಕೇಳೋದಿಲ್ಲ. ಆದ್ರೆ ನಮಗೆ ಭಾಳ ನುಕ್ಸಾನ ಆಗೈತ್ರಿ ಅಪ್ಪ. ಬೇಕಾದ್ರೆ ನಾನು ನಿಮಗೆ ಕಾಲು ಹಿಡಿದು ಕೇಳ್ತೀನಿ. ಗೊತ್ತು ಧರ್ಮಣ್ಣ,
ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ನ ಕಾಲು ಬಿದ್ದು ಕಾಲುಂಗ್ರ ಉಚ್ಚಲೋ ಜಾತಿಗೆ ಸೇರಿದವನಂತ ನನಗೆ ಭಾಳ ಚಲೋನ ಗೊತ್ತೈತಿ. ಆಯ್ತು, ಇಷ್ಟ ಅಂಗ್ಲಚ್ ಕೇಳತ್ತೆ ಅಂದ್ಮ್ಯಾಗ ಕೊಡ್ಲಿಲ್ಲ ಅಂದ್ರೆ ಈ ಗೌಡನ ಸೊಕ್ತನ ಅಂತಾರ. ಆಯ್ತು, ನಿನ್ನ ಕೈ ತುಂಬ ಪರಿಹಾರ ಕೊಡ್ತೀನಿ. ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ನನಗೆ. ಏನಾದ್ರೂ ಮುಯಿಗೆ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವ್ ನಾನು. ಏನ್ರಿ ಗೌಡ್ರ, ನಿಮ್ಮಂತ ದೊಡ್ಡವ್ರಿಗೆ ಮುಯಿ ಕೊಡುವಂಥದ್ದು ನನ್ನ ಹತ್ರ ಏನೈತ್ರಿ ಅಪ್ಪ? ಆಯ್ತೋ ಧರ್ಮಣ್ಣ, ಐತೆ. ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ. ಜಗತ್ನಾಗ ಯಾವ್ದೋ ವ್ಯಕ್ತಿ ಎಷ್ಟ ದೊಡ್ಡವಿದ್ರು ಒಂದಲ್ಲ ಒಂದು ದಿನ ಒಬ್ಬನತ್ತ ಕೈ ಒಡ್ಡಾಕಬೇಕ. ಐತಿ, ದೊಡ್ಡ ಮನಸ್ಸು ಮಾಡಿ ಅದ್ಲಿ ಬದ್ಲಿ ಮಾಡ್ಕೋಬೇಕು ಅಷ್ಟ. ಏನ್ರಿ ಗೌಡ್ರ, ನನಗೆ ಭಾಳ ಲುಕ್ಸಾನ್ ಆಗೈತ್ರಿ ಅಪ್ಪ, ಪರಿಹಾರ ಕೊಡ್ರಿ ಅಂತ ನಾ ಕೇಳಾಕೈತ್ರ. ನೀವೇನ್ರಿ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟಂಗೆ ಮಾತಾಡಕತ್ತೀರಿ ಅಲ್ರಿ? ಇದೇನ ಬದಲಿ ಅದಲಿ ಬಿದಲಿ ಅಂತ ಅಲ್ರಿ? ನಮ್ದನ್ನ ಕರೆ ಏನೈತ್ರಿ ಅಪ್ಪ? ಅದೊಂದು 3 ಎಕರೆ ತೋಟ ಐತ್ರಿ, ಮುರುಕ ತಗಡಿಂದ ಒಂದು ಮನಿ ಐತಿ. ಇನ್ನು ನನ್ನ ತಮ್ಮೊಬ್ಬ ಬೆಂಗಳೂರಾಗ ಸಾಲಿ ಕಲಿಯಾಕದಾನ್ರಿ. ಅವನು ವಿದ್ಯಾಭ್ಯಾಸಕ್ಕೆ ಏನಾರ ರೊಕ್ಕ ಕೊಡೋದಾದ್ರೂ ನಾನೇ ದುಡಿದು ಕೊಡ್ಬೇಕ್ರಿ ಅಪ್ಪ. ಹಿಂಗಿರ್ಬಾಗ ನೀವು ಏನೇನು ಹೇಳಕತ್ತೀರಿ ಅರ್ಥ ಆಗ್ಬಲ್ತು ನನಗೆ. ಸ್ವಲ್ಪ ಅರ್ಥ ಆಗುವಂಗೆ ಬಿಡಿಸಿ ಹೇಳ್ರಿ ಅಲ್ಲಿ, ಅರ್ಥ ಮಾಡ್ಕೋತೀನಿ ನಾನು. ಗೌಡ್ರ ಮೊದಲ ಹುಮ್ಮ ನನ್ನ ಮಗ ಏನು ಗೊತ್ತಾಗತ್ತೆ ಹೇಳ್ರಿ ಅವಂಗ? ಕೇಳೋದು ಕೇಳ್ತೀರಿ, ಇದನ್ನು ಕೇಳ್ರಿ. ನೋಡ್ದರ್ಮಣ್ಣ, ನಿನ್ನ ಕೈ ತುಂಬ ಪರಿಹಾರ ಕೊಡ್ತೀನಿ. ನಿನ್ನ ತಮ್ಮಗ ವಿದ್ಯಾಭ್ಯಾಸಕ್ಕೆ ಹಣನೂ ಕೊಡ್ತೀನಿ. ಆದ್ರೆ ಇದಕ್ಕೆ ಪ್ರತಿಯಾಗಿ ಒಂದೇ ಒಂದು ದಿವಸ ನಿನ್ನ ಹೆಣ್ತಿನ ನನ್ನ ಹತ್ರ ಕಳಿಸ್ಕೊಡ್ಬೇಕ. ಲೇ ಹಾಲು ಕಟ್ಟ ಸೂಳೆ ಮಗನ, ಲೇ ನಿನಗ ಬೈದ್ರ ನನ್ನ ತಾಯಿಗೆ ನಾನ ಬೈದಂಗಾಗುತ್ತಲೇ. ನಾಲಾಯಕ ನನ್ನ ಮಗನ, ಲೋಪರ ನನ್ನ ಮಗನ, ಲುಚ್ಚ ನನ್ನ ಮಗನ. ಏಯ್, ಬಡವರ ಮಣಿ ಹೆಣ್ಣು ಮಕ್ಕಳಂದ್ರೆ ಏನಂತ ತಿಳಿದಿಯೋ? ಭೋಗದ ವಸ್ತು, ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಲೇ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ನೀನು ಕುಡಿಯುವ ಜಲ ಒಂದು ಹೆಣ್ಣು. ಅಷ್ಟೇಕೆ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದು ಮಾತ್ರ ಮರಿಬೇಡ. ಲೇ, ಸಾವುಕಾರ ಅಂತ ಇಷ್ಟು ಹಾರ್ಯಾಡಕ್ ಹತ್ತಿಯಲ್ಲ ಮಗನ. ನಾಳೆ ಸತ್ತ ಮೇಲೆ ನಿನ್ನೆನ ಟ್ರೆಜರಿ ಲಾಕರ್ದಾಗ ಮುಚ್ಚಿಡುವುದಿಲ್ವೋ? ನಿನ್ನು ನಮ್ಮ ಹಂಗ 3.5 ಮೊಳ ತೆಗೆದ ಮೈ ಮ್ಯಾಗಿರು ಉಡ್ದಾರ ಕಿತ್ತ ಗೋರಿ ಒಳಗ ಸೀದಾ ನೀ ಕೂಡ್ರಿಲ್ಲ ಅಂದ್ರು ಎದಿಗೆ ಒದ್ದ ಮುಚ್ಚತಾರಲೇ ಮಗನ, ಎದಿಗೆ ಒದ್ದ ಮುಚ್ತಾರ. ಲೇ, ನಿನಗೆ ಹೆಂಗೆ ಹೇಳ್ಬೇಕಲೇ? ನಿನಗೂ ಒಬ್ಬಳು ವಯಸ್ಸಿಗೆ ಬಂದ ತಂಗಿದಾಳ ಮಗನ. ಅಕಸ್ಮಾತ್ ಯಾವನರ ಬಂದ, ಏ ಗೌಡ, ಇಂದು ಒಂದು ರಾತ್ರಿ ನಿನ್ನ ತಂಗಿನ ನನ್ನ ಹತ್ರ ಕಳಿಸ್ಕೊಡು ಅಂದ್ರ ಆಗ ನಿನಗೆ ಹೆಂಗಕ್ಕತ್ತೆ? ಬೂಟ್ ತಗೊಂಡು ಹೊಡೆಯಂಗಕ್ಕೈತೆ. ಹೌದಪ್ಪ, ನೀವು ಸಾವುಕಾರು ಬೂಟ್ ತಗೊಂಡು ಹೊಡಿತೀರಿ. ನಾವು ನಿನ್ನಂತ ಎಷ್ಟೋ ಸಾವುಕಾರಿಗೆ ಅನ್ನ ಹಾಕು ರೈತ. ಮೆಟ್ಟ ಹರಿತವ. ನಾನು ತಿಳಿದುಕೊಂಡಿದ್ದೆ ಇದೊಂದು ದೇವಸ್ಥಾನ, ನೀನೊಬ್ಬ ಇಲ್ಲಿರುವ ದೇವರು ಅಂತ. ಅಲ್ಲದೆ ಇದು ದೇವಸ್ಥಾನ ಅಲ್ಲ, ನೀನೊಬ್ಬ ದೇವರು ಅಲ್ಲ, ನೀನೊಬ್ಬ ದೆವ್ವ. ದೇವರು ಹಾಕಿದ್ರೆ ಪೂಜೆ ಪುನಸ್ಕಾರ ಅಂತ ಏನೇನು ಮಾಡ್ತಾ ಇದ್ವಿ. ಆದ್ರ ದೇವಿಗೆ ಎದುರ್ಲೆ ಪೂಜೆ ಮಾಡ್ತಾರೆ. ಎಡಗಾಲನ ಚಪ್ಪಲಿಯಿಂದ ಪೂಜೆ ಮಾಡ್ತಾರ. ಲೇ ಗೌಡ, ನಿನಗೆ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬೇಕಾ? ಲೇ ಗೌಡ, ಅಲ್ಲೇ ನೋಡ್ತಿ
ಇಲ್ಲಿ ನೋಡ ನನ್ನ ಹೆಂಡತಿ ಮಗನ ನಿನಗೆ ಚಪ್ಪಲಿ ಗೌಡ, ಇದನ್ನು ಇಲ್ಲಿಗೆ ಮುಗಿಸಿದಿ. ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಅಕಸ್ಮಾತ್ ಇದ ಕೆಲಸ ಮುಂದುವರಿಸಿದ್ದಾದ್ರ ನಿನ್ನ ರುಂಡ ಕತ್ತರಿಸಿ ನಮ್ಮೂರ ಅಗಸಿ ಬಾಗ್ಲಿಕ್ಕ ಕಟ್ಟಲಿಲ್ಲ. ನಾನು ಧರ್ಮಪುರದ ಧರ್ಮ ಅಲ್ಲ. ಏ ಗೌಡ, ಈಗ ನಿನಗೊಂದ ಚಪ್ಪಲಿ ಒಗದೀನಿ, ಅದನ್ನು ನಿನ್ನ ಹತ್ರನ ಬಿಟ್ಟು ಹೋಗ್ತೀನಿ. ಯಾಕೆ ಗೊತ್ತಾ? ನನ್ನ ನೆನಪಾದಾಗೆಲ್ಲ ನೀನು ಅದನ್ನು ಮುಟ್ಟಿ ಮುಟ್ಟಿ ನೋಡ್ಕೊಳ್ಳುವಾಗ ಅಕಸ್ಮಾತ್ ಈ ಚಪ್ಪಲಿ ಒಂದು ನನ್ನ ತಮ್ಮ ಏ ಮಗನ ಲೇ ಶಿಖಂಡಿಯ ನನ್ನ ಮಗನ, ನಿನ್ನಂತ ಶಿಖಂಡಿಗಳು ಇದ್ದಾಗ ಇಂಥ ಬಲಿಷ್ಠ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ಮಾಡಕತ್ತಿದ್ದು. ಬಾ ಮಗನ ಹೊರಗ, ನಿನ್ನ ನಡು ದಾರಿ ಮ್ಯಾಗ ಉಳ್ಳಾಡಿಸಿ ಓದಿತ್ತು ಮಗನ. ಧರ್ಮಣ್ಣ, ಬೆನ್ನಿಗೆ ಎಸ್ತಿರೋ ಚಪ್ಲಿನ ಹೂವಿನಾರ ಅಂತ ತಿಳ್ಕೊಂಡಿರೋ ನಾನು. ಇನ್ನು ನನ್ನ ವೈರಿ ಎಸ್ತಿರೋ ಚಪ್ಲಿನ ಅಷ್ಟು ಸಲಿಸವಾಗಿ ಬಿಟ್ಕೊಡ್ತೀನ? ಚಾನ್ಸೇ ಇಲ್ಲ. ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೇನ್ರಿ. ನಮ್ಮ ಗೌಡ್ರು ಒಗದಂಗ ಏನಾರ ನನಗೆ ಚಪ್ಪಲ್ ಒಗದಿದ್ದಿ ಅಂದ್ರ ನಿನ್ನ ಹಿಡ್ಕೊಂಡು ಬಂದು ಹುದ್ದಲ ಹಾಕಿ ಕಚ್ಚಿ ಪಿಚ್ಚಿ ಅವ ಇದ್ದಾಗ ಮಗ ಮೂರು ಮುಚ್ಕೊಂಡು ಗಪ್ಪ ಇದ್ರಿ, ಮತ್ತೆ ಅವ ಆದ್ಮೇಲೆ ಕಚ್ಚಿ ಪಿಚ್ಚಿ ತುಳಿತಾನ. ಗೌಡ್ರ ಹೇಳ್ರಿ, ಅವ ಎರಡು ಚಪ್ಪಲ್ ಹಾಕೊಂಡ್ ಬಂದಿದ್ದ. ಅದಕ್ಕೆ ಒಂದು ನಿಮಗೂ ಹೋಗದಾನ್ರಿ, ಒಂದು ನನಗೆ ಹೆಟ್ಟಿದ್ರೆ ಏನು ಮಾಡಲ್ರಿ ನಾ? ಅಂದ್ರೆ ಏನೋ ಹೆಟ್ರು ಒಟ್ಟು ಗೌಡಿಗೆ ಹೆಟ್ಲಿ. ಊರಾಗ ದೊಡ್ಡವರು ಬೇಕಾದಾಗ ಹೆಟ್ಟಿಸ್ಕೋಬೇಕು, ಬೇಡಾದಾಗ ಅಟ್ಟಿಸ್ಕೋಬೇಕು. ಏಯ್ ಹೋರಿ ಗೌಡ್ರ, ಇದನ್ನ ಮನಿ ತೊಲಬಾಗ್ಲಿ ಕಟ್ಲೇನ್ರಿ? ಯಾಕ? ಹೋಗಾಗ ಬರಾಗ ನಿಮ್ಗೆ ಹನಿಗೆ ಬಡಿಬೇಕ್ರಿ. ಹಿಂಗಿದೆ ಇಲ್ಲ, ಇಲ್ಲಿ ನೆತ್ತಿ ಮೇಲೆ ಕಟ್ಟಿಬಿಡು ಈಗ. ಏ ಗೌರ್ಯ, ಹೋರಿ ಹೋಗು ಮುನ್ನ ಒಂದು ಮಾತು ಹೇಳ್ದೆ ಚೆನ್ನಾಗಿ ನೆನಪೈತೇನೆ. ಅವ್ರ ತಮ್ಮ ಎಲ್ಲಿ ಸಾಲಿ ಕಲಿತಾನ್ರಿ, ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ದಾಗ ಪಾಯ್ಕನಿ ನೀರು ಹಾಕ್ತಾನ. ಏ ಗೌರ್ಯ, ನೀನು ಏನು ಹರಿದು ಗಂಟು ಹಾಕ್ತೀವೋ ನನಗೆ ಗೊತ್ತಿಲ್ಲ. ಅವನ ಫೋಟೋ ಸಮೇತ ಅವನ ಫೋನ್ ನಂಬರ್ ತರಬೇಕು. ಒಂದು ವೇಳೆ ತರಲಿಲ್ಲ, ಭಾಳ ದಿನ ಆಯ್ತು ಮಗನ. ಮನಿ ಜಂತಿಗೆ ಒಂದು ಹೆಣ ನೆತ್ತಾಡಿಲ್ಲ, ನೀ ಫಿಕ್ಸ. ಅವನ ಫೋನ್ ನಂಬರ್ ಅಟ್ಟ ಯಾಕ್ರಿ? ಅವ್ರ ಅವ್ವನ ಆಧಾರ್ ಕಾರ್ಡ್ ತಗೊಂಡು ಬರ್ತಾನ. ನಾ ಹಿಡಿದ ಅಷ್ಟು ಮಾಡಿ ಅವ್ರ ಅವ್ವನ ಆಧಾರ್ ಕಾರ್ಡ್ ತಗೊಂಡು ಏನು ಮಾಡ್ತೀವಿ? ಬಡಗನ ಊರು ಬಿಟ್ಟು ಓಡಿ ಹೋದ್ರೆ ಅದ್ರಾಗ ಅಡ್ರೆಸ್ ಇರ್ತೈತ್ರಿ. ಹೋಗಿ ಮನೆ ಹೋಗಿ ಹಿಡಿಯಾಕ ಬರ್ತಾವನು. ಏನು ತಿಳಿಲಿ ನಿಂದ? ಭಾಳ ಶಾನೆ ಅದನ್ರಿ ನಾ. ಹೌದು ಗೌಡ್ರ, ಇದನ್ನ ಫ್ರಿಜ್ನಾಗ ಇಡ್ಲ್ರಿ? ಇಲ್ಲ, ಒಳಗೋದೆ ಜಗ್ಲಿ ಮ್ಯಾಗಿಡ. ದಿನ ಪೂಜೆ ಮಾಡ್ತೀರ ನೀವು? ಹ್ಞೂ, ನೋಡ್ಲಾಕತ್ತಿಲ್ಲ ಕೂತೊಮ್ಮೆ. ಆಯ್ತಾಳ್ರಿ, ನೀವು ಹೇಳಿದಂಗೆ ಜಗ್ಲಿ ಮೇಲೆ ಇಡ್ತೀನಿ ರೀ. ಆಗಲೇ ಟುಮ್ ಟ್ಯಾವ್ ಡ್ಯಾವ್. ಶಬಾಷ್ ಧರ್ಮಣ್ಣ, ಶಬಾಷ್. ಮೆಚ್ಚಬೇಕಲಿ ನಿನ್ನ ಗಂಡಸ್ತನ. ಚಿತ್ಸತ್ ಮೂರ್ತಿಗಳ ಚಿತ್ ಮೇಲಾಗಿ ಮಲಗಿರುವಾಗ ಲೆಕ್ಕ ಚಿತ್ತ ಒಬ್ಬ ಬಡ ಬಿಕಾರಿ ನನ್ನ ಮಗ ನೀನು. ನನ್ನ ಚಿತ್ತಿಗೆಡಿಸ್ತೀಯ ಅಂದ್ರೆ ನೋಡ್ಕೊಂಡ್ರೆ ನನ್ನ ತಿಕ್ಲ ಅನ್ಕೊಂಡಿದ್ದೀನೋ? ಇರ್ಬೇಕು, ಜೀವನದಲ್ಲಿ ಒಬ್ಬ ಎದುರಾಳಿ ಇರಬೇಕು.
ಅಂದ್ರ ಜೀವನದಲ್ಲಿ ಒಂಥರ ಥ್ರಿಲ್ ಇರುತ್ತ. ಏ ಧರ್ಮ, ಇನ್ನು ಮುಂದೆ ನೋಡ್ತಾ ಇರು ಮಗನೇ, ಯಾಕಪ್ಪ ಈ ಶ್ರೀಕಾಂತ್ ಗೌಡನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ರಕ್ತ ಕಣ್ಣೀರು ಹರಿಸ್ತೇನೆ. ಒಂದು ವೇಳೆ ರಕ್ತ ಕಣ್ಣೀರು ಹರಿಸ್ತಿದ್ರೆ ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ.